ಸಿಂಪಲ್ ಮಾನವೀಯತೆ ದೃಷ್ಟಿಯಿಂದ ತಂದೆ ತಾಯಿದೋಕೆ ಮಗುದಾದರೂ ಏನಾದರೂ ಆಗ್ಬೋದೇನೋ ಅನ್ನೋ ಒಂದು ಸಣ್ಣ ಆಸೆ ಒಂದಿಗೆ ಈ ಪ್ರಯತ್ನಕ್ಕೆ ನಾವು ಬಂದಿರೋ ಅಂಥದ್ದು. ಲೆಟ್ ಅಸ್ ಸಿ. ಮೊದಲು ಕನಕಪುರ ತಾಲೂಕಿನ ನಿಡಗಲ್ ಗ್ರಾಮದಿಂದ ಬಂದಿರೋ ಈ ಕತೆ. ಇದು ರಾಮನಗರ ತಾಲೂಕಿನ ನಿಡಗಲ್ ಗ್ರಾಮದ ಮಂಜುನಾಥ್ ಮತ್ತು ಲಕ್ಷ್ಮಿ ಎಂಬ ಅಂಧ ದಂಪತಿಯ ಕರುಣಾಜನಕ ಕತೆ. ಇಬ್ಬರು ಹುಟ್ಟು ಕುರುಡರಾಗಿರುವ ಈ ದಂಪತಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಕಳೆದ 7 ವರ್ಷಗಳ ಹಿಂದೆ ಗಾರ್ಮೆಂಟ್ಸ್ ಒಂದರಲ್ಲಿ ಪರಿಚಯವಾಗಿ ಬಳಿಕ ಪ್ರೀತಿಸಿ ಮದುವೆಯಾಗಿದ್ದರು. ಇಬ್ಬರು ಕುರುಡರಾಗಿದ್ದರೂ ಸ್ವಾಭಿಮಾನದ ಬದುಕು ಸಾಗಿಸಬೇಕೆಂಬ ಬಯಕೆಯಿಂದ ಬೆಂಗಳೂರಿನ ರಸ್ತೆಗಳಲ್ಲಿ ಸಣ್ಣ ಆರ್ಕೆಸ್ಟ್ರಾಗಳನ್ನು ನಡೆಸುವ ಮೂಲಕ ಬದುಕು ಸಾಗಿಸುತ್ತಿದ್ದ ಇವರು ಹುಟ್ಟುವ ಮಗುವಿಗೆ ಉತ್ತಮ ಬದುಕು ಕಟ್ಟಿಕೊಟ್ಟು ಮಗುವಿನ ಮೂಲಕ ಜಗತ್ತನ್ನು ನೋಡುವ ಕನಸು ಹೊಂದಿದ್ದರು. ಆದರೆ ವಿಧಿಯ ಆಟ ಇವರ ಕನಸಿಗೆ ಅಡ್ಡಗಾಲು ಹಾಕಿದೆ. ಕಳೆದ 2 ವರ್ಷಗಳ ಹಿಂದೆ ಹುಟ್ಟಿದ ಹೆಣ್ಣು ಮಗುವಿಗೂ ದೃಷ್ಟಿ ಸಮಸ್ಯೆ ಕಾಡುತ್ತಿರುವುದು ಈ ಅಂಧ ದಂಪತಿಗಳ ಕಣ್ಣೀರಿಗೆ ಕಾರಣವಾಗಿದೆ. ಮಂಜುನಾಥ್ ಮತ್ತು ಲಕ್ಷ್ಮಿ ದಂಪತಿಯ 2 ವರ್ಷದ ಹರ್ಷಿತಾ ಎಂಬ ಹೆಣ್ಣು ಮಗುವಿಗೆ ಅನುವಂಶೀಯವಾಗಿ ದೃಷ್ಟಿದೋಷ ಕಾಣಿಸಿಕೊಂಡಿದೆ. ಬಡತನದಲ್ಲಿ ಜೀವನ ನಡೆಸುತ್ತಿರುವ ದಂಪತಿಗಳು ತಮ್ಮ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಪರದಾಡುತ್ತಿದ್ದಾರೆ. ಮಗುವಿಗೆ ಸೂಕ್ತ ಚಿಕಿತ್ಸೆ ದೊರೆತರೆ ದೃಷ್ಟಿ ಬರುವ ಸಾಧ್ಯತೆ ಇದೆ ಎಂದು ವೈದ್ಯರು ತಿಳಿಸಿದ್ದು, ಮಗುವಿನ ಚಿಕಿತ್ಸೆಗೆ ದಾನಿಗಳು ನೆರವಾಗುವಂತೆ ಮನವಿ ಮಾಡಿದ್ದಾರೆ. ಚಿಕಿತ್ಸೆ ದೊರೆತರೆ ಪುಟಾಣಿ ಮಗುವಿನ ದೃಷ್ಟಿ ಮರಳಬಹುದು ಎಂಬ ಆಸೆಯಿಂದ ನಮ್ಮ ಪ್ರಯತ್ನ ಮುಂದುವರಿಸುತ್ತಿದ್ದೇವೆ. ತಂದೆ ಮಂಜುನಾಥ್, ನೀವಾ? ಹಾಂ ಸರ್. ನಿಮ್ಗೆ ಎಷ್ಟ್ರಿ ವಯಸ್ಸು? ಸರ್ ನನಗೆ 27 ಸರ್. ಈಗ ನಿಮ್ಮ ಮೇಡಮ್ ಲಕ್ಷ್ಮಿ, ನಿಮ್ಮ ಶ್ರೀಮತಿ, ಹಾಂ ಸರ್. ಅವ್ರಿಗೆ? ಸರ್ ಅವರಿಗೆ ಸರ್ 26. ಇಬ್ರು ಎಲ್ಲಿ ಸಿಕ್ಕಿದ್ರಿ ಒಬ್ರಿಗೊಬ್ರು? ಸರ್ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾಗ ಬೆಂಗಳೂರಲ್ಲಿ ಸರ್ ಸಿಕ್ಕಿದ್ದು ಸರ್ ನಾವು ಇಬ್ರುವೆ. ಹಾಂ ಸರ್. ನೀವು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರಮ್ಮ? ಆಮೇಲೆ ಮದುವೆ ಆದ್ರಾ? ಇಬ್ರು ಒಂದೇ ಊರಾ? ಸರ್ ಇಲ್ಲ ಇಲ್ಲ, ನಮ್ಮದು ಒಂದು ಶಿವಮೊಗ್ಗ. ಹಾಂ ಸರ್ ಇವ್ರದ್ದು ಬಂದು ಕನಕಪುರ ನಿಡಗಲ್ ಅಂತ. ನೀವು ಹೋಗಿ ಮೇಡಮ್ ಊರಲ್ಲಿ ಸೆಟ್ಲ್ ಆಗಿದ್ದೀರಾ ಈಗ? ಹಾಂ ಸರ್, ಈಗ ಹೋಗಿ ಮೇಡಮ್ ಊರಲ್ಲಿ ಸರ್. ಯಾಕ್ರೆ? ಸರ್ ಇಲ್ಲ ಸರ್, ಅಂದರೆ ನಮಗಲ್ಲಿ ಸರ್ ಜಮೀನಿದೆ, 1 ಎಕರೆ ಜಮೀನಿದೆ. ಎಲ್ಲಿ ಸರ್? ಅಲ್ಲಿ ಶಿವಮೊಗ್ಗದಲ್ಲಿ. ಹಾಂ. ಸರ್ ಈಗ ನನಗೆ ತಂದೆ ತಾಯಿ ಯಾರೂ ಇಲ್ಲ. ಓ ಸರ್ ಈಗ ಅಕ್ಕಂದ್ರು 3 ಜನ ಇದ್ದಾರೆ ಸರ್. ಅವ್ರು 3 ಜನ ಸರ್ ಅವ್ರವ್ರ ಗಂಡನ ಮನೇಲಿ ಅವ್ರವ್ರು ಇದ್ದಾರೆ. ನಿಮ್ಗೆ ಕಣ್ಣು ಬೈ ಬರ್ತು ಹುಟ್ಟಿಂದ ಇಲ್ವಾ? ಹಾ ಸರ್, ಬೈ ಬರುತ್ತೆ. ಅವ್ರಿಗೆ ಇಲ್ಲ ಸರ್, ನಮಗೂ ಅಷ್ಟೇ. ನಿಮ್ಗೆ ಹುಟ್ಟದಾಗ್ಲೇ ಇರ್ಲಿಲ್ವಾ? ಹುಟ್ಟಾಗಿತ್ತು ಸರ್, ನಮಗೆ ಹುಟ್ಟಾಗಿಂದ ತಾಯಿ ಹೊಟ್ಟೆಯಿಂದ ಬಂದಿರೋದು. ಈಗ ಮಗು ಕಾಣಿಸ್ತಿಲ್ವಾ? ಇಲ್ಲ ಸರ್. ಸರ್ ಅಂದ್ರೆ ಅವ್ರು ಪಾಪುಗೆ ಸ್ವಲ್ಪ ಕಾಣುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಅಂದರೆ ಸ್ವಲ್ಪ ಈಗ ಫಸ್ಟಿಗೆ ಡಾಕ್ಟ್ರು ಹುಟ್ಟತಾನೆ ಹೇಳಿದ್ರು ಅವಳಿಗೆ. ಈಗ ಹುಟ್ಟಿದ ತಕ್ಷಣ ಅವಳ ಕಣ್ಣಲ್ಲಿ ಹೂ ಇದೆ, ಅದನ್ನು ಒಂದ್ಸರಿ ಕಣ್ಣ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳಿದರು ಸರ್. ನಾವು ಅಲ್ಲೆಲ್ಲ ಚೆಕ್ ಮಾಡಿಸೋ ಮಿಂಟೋದಲ್ಲಿ ಒಂದ್ಸರಿ ಚೆಕ್ ಮಾಡಿಸಿದ್ವಿ. ಅದು ಸರಿ ಚೆಕ್ ಮಾಡಿಸಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ನಮ್ಮ ಮನೇದು ಏನೋ ಪ್ರಾಬ್ಲಮ್ ಆಗಿತ್ತು, ಮಳೆ ಬಂದುಬಿಟ್ಟು ಮನೆ ಎಲ್ಲ ಸೋರೋಗಿತ್ತು ಸರ್. ಅವಾಗ ಡಾಕ್ಯುಮೆಂಟ್ಸ್ ಎಲ್ಲ ವೆಟ್ಟಾಗಿತ್ತು, ಮತ್ತು ಬೇರೆ ಕಡೆ ಎಲ್ಲೂ ತೋರಿಸ್ಲಿಲ್ಲ. ಈಗ ಪಾಪ ಮೊನ್ನೆ ನಿಮ್ಮ ಹತ್ರ ಸರ್ ವಿನಯ್ ಸರ್ ಹತ್ರ ಎಲ್ಲ ಕೇಳ ಆಯ್ತು. ಈಗ ನಿಮ್ದು ನೀವಿಬ್ರು ಜೀವನ ಹೆಂಗೆ ಮಾಡ್ತೀರಿ ಸರ್? ಜೀವನ ನಾನು ಆರ್ಕೆಸ್ಟ್ರಾ ಪ್ರೋಗ್ರಾಮಿಗೆ ಹೋಗ್ತೀನಿ ಸರ್, ವೀಕ್ಲಿ ಒನ್ಸು ಸರ್. ಆರ್ಕೆಸ್ಟ್ರಾ ಪ್ರೋಗ್ರಾಮ್. ಹಾಂ ಸರ್, ಹಾಡು. ಅವರು ಸರ್ ಅವರು ಮನೇಲೇ ಇರ್ತಾರೆ. ಮನೆ? ಹಾಂ ಸರ್. ಆ ವೀಕ್ಲಿ ಬರೋ ಪ್ರೋಗ್ರಾಮಲ್ಲಿ ದುಡ್ಡು ಸಾಕಾಗತ್ತ ಅದು? ಸರ್ ಇಲ್ಲ ಸರ್, ಸಾಕಾಗಲ್ಲ ಸರ್. ಜೀವನ ಮಾಡೋಕ್ಕೂ ಏನು ಇದಿಲ್ಲ ಸರ್. ಅಂದರೆ ಒಂದು ಸರಿ 2,500 3,000 ಅಷ್ಟಲ್ಲೇ ಜೀವನ ಮಾಡಬೇಕು ಸರ್ ನಾವು. ಆಯ್ತಪ್ಪ, ಈಗ ನೋಡೋಣ. ಹಾಂ, ಸುಮ್ಮನೆ ಕೂತ್ಕೋ 2 ನಿಮಿಷ. ಸುಮ್ಮನೆ ಕೂತ್ಕೋ 2 ನಿಮಿಷ. ಹಾಂ, ಈಗ ಆ ಮಗುದು ಟ್ರೀಟ್ಮೆಂಟ್ ತೋರಿಸೋಣ, ಹಾಂ ಸರ್. ಏನಾಗತ್ತೆ ನೋಡೋಣ, ಆಯ್ತಾ? ಹಾಂ ಸರ್. ಡಾಕ್ಟ್ರು ನಮ್ಮ ನಾರಾಯಣ ನೇತ್ರಾಲಯದಿಂದ ಡಾಕ್ಟ್ರ್ ಇರ್ತಾರೆ, ಡಾಕ್ಟ್ರ್ ಮಾಡಿಕೊಡ್ತಾರೆ, ಆಯಿತಾ? ಅದರ ಮುಖ್ಯಸ್ಥರಾಗಿರೋಂಥ ಡಾಕ್ಟರ್ ನರೇನ್ ಶೆಟ್ಟಿ ಅವರು ಈಗ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ದೂರವಾಣಿನಲ್ಲಿ. ಸರ್ ನಮಸ್ಕಾರ ಸರ್. ನಾನು ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ ಸರ್? ಇದು ನನ್ನ ಭಾಗ್ಯ ಅಂತ ಕರೀಲೋ ಅಥವಾ ನನ್ನ ದೌರ್ಭಾಗ್ಯ ಅಂತ ಗೊತ್ತಿಲ್ಲ.
ನಾನು ಸೆಕೆಂಡ್ ಜನರೇಷನ್ ಹತ್ರ ಮಾತಾಡೋ ಪರಿಸ್ಥಿತಿ ನನಗಿದೆ. ಹಾಂ, ಐ ವಾಸ್ ಎವರ್ ಡಿಪೆಂಡೆಂಟ್ ಆನ್ ಹಿಮ್, ಪರ್ಟಿಕ್ಯುಲರ್ಲಿ ಈ ಇಶ್ಯೂಸ್ಗೆ. ಅಂಡ್ ಅವರ್ ರಿಲೇಶನ್ಶಿಪ್ಸ್ ವರ್ ಬಿಯಾಂಡ್ ಎ ಜರ್ನಲಿಸ್ಟ್ ಅಂಡ್ ಎ ಡಾಕ್ಟರ್. ಹೌದು ಅಪ್ಪ ಆಲ್ ದ ಟೈಮ್ ಟು ಕೀಪ್ ಟೆಲ್ಲಿಂಗ್ ಎಷ್ಟು ಒಳ್ಳೆಯದು ಅದು ಕನೆಕ್ಷನ್. ಯಾವಾಗಲೂ ನನಗೆ ಅನಿಸ್ತಿತ್ತು ಇಟ್ ವಾಸ್ ಅ ಬಿಯಾಂಡ್ ಎ ಜರ್ನಲಿಸ್ಟ್ ಮತ್ತು ಡಾಕ್ಟರ್ ರಿಲೇಶನ್ಶಿಪ್ ಅಲ್ಲಿ ಇತ್ತದು. ಏನಿಯೋ ಐ ಆಮ್ ಶೂರ್ ಅವ್ರ ಲೆಗಸಿ ಕಂಟಿನ್ಯೂ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ನೀವು ನನ್ನ ಜೊತೆ ಇವಾಗ ಸಿಗಾಕೊಂಡಿದ್ದೀರಿ. ಈ ರೀತಿಯ ಪರಮ ಶಿಕ್ಷೆಗಳಿಗೆ ನೀವು ಭವಿಷ್ಯದಲ್ಲಿ ತಯಾರಿ ಇರಬೇಕು. ನನ್ನ ಹತ್ರ ಗೆಳತನ ಮಾಡಿದ್ರೆ ಅಷ್ಟೇ. ನಾವು ಆಕ್ಚುಲಿ to get into a situation where we can actually help, we should be blessed to be in a situation where we can actually help others. ಸೋ ನೈಸ್ ಡಾಕ್ಟ್ರೆ, ಒಂದ್ಸರಿ ನಾನು ಬಂದು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಬೇಕು, ಮಾಡ್ತೀನಿ. 100% sir, I'll be so happy to sir. ಐ ವಿಲ್ ಡೂ ದಟ್. ಈ ಮಗುನ ನೀವು ಅಷ್ಟೇ ಒಂದು 2-3 ಸರಿ ಫೇಶಿಯಲಿನೂ ನಮ್ಗಳಲ್ಲಿ ಕಾಣಿಸ್ಕೋಬೇಕು. ಯಾವಾಗ್ಲಾರು ನೀವು ಪುರ್ಸೊತ್ತಿದ್ದಾಗ ಇಲ್ಲಿ ಕರ್ಸ್ಕೋತೀನಿ, ದಯವಿಟ್ಟು ಬರ್ಬೇಕು ನೀವು. Definitely sir, ಬರ್ತೀನಿ. ದಟ್ಸ್ ಹೌ ದ ಲೆಗಸೀಸ್ ಶುಡ್ ಬಿ ಕಂಟಿನ್ಯೂಡ್ ನನ್ನ ಪ್ರಕಾರ. Surely sir, surely. ಅದು ನಾವು ಪಬ್ಲಿಸಿಟಿಗೆ ಅಲ್ಲ, ವಿ ಡೋಂಟ್ ನೀಡ್ ಎ ಪಬ್ಲಿಸಿಟಿ. Right sir, right. ಕೆಲವು ಸರಿ ಕಾಣಿಸೋದು ಬೆಟರು. Correct. ಈ ಮಗುನ್ ಕಳಿಸ್ಕೊಡ್ತೀನಿ, ನೋಡೋಣ. ವಿ ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡು. We will take care of it. Okay. We will take care of it. Whatever the best possible, we will do. ಆಲ್ ರೈಟ್. ಥ್ಯಾಂಕ್ ಯು. ನಿಮ್ಮ ಮಗುಗೆ ಪೂರ್ತಿ ಕಣ್ಣು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸರ್. ಅದೌದು ಸರ್. ಅರ್ಥ ಆಯ್ತಾ? ಹಾಂ ಸರ್. ಹಾಂ ಸರ್. ಈಗಿರೋದಕ್ಕಿಂತ ಚೆನ್ನಾಗಾಗತ್ತೆ. ಹಾಂ ಸರ್. ಒಂಚೂರು ಪೊರೆ ಏನೋ ಇದೆಯಂತೆ, ಹಾಂ ಸರ್. ಅದನ್ನ ರಿಪೇರಿ ಮಾಡ್ತಾರೀಗ. ಹಾಂ ಸರ್. ಓಕೆನಾ? ಹಾಂ ಸರ್. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಇನ್ನೊಂದು ಸರಿ ಮಾಡ್ತಾರೆ ಮೋಸ್ಟ್ಲಿ. ಹಾಂ ಮಾಡಿ ಇನ್ನೊಂಚೂರು ರಿಪೇರಿ ಮಾಡ್ತಾರೆ. ಆಗ ಒಂದೇ ಸರಿ ಮಾಡೋಕ್ಕಾಗಲ್ಲ ಅದನ್ನ. ಹಾಂ ಸರ್. ಆದರೆ ಈಗ ಅವಳಿಗೆ 10% ಕಾಣಿಸ್ತಾ ಇದ್ರೆ ಹಾಂ ಸರ್. ಅದು ಮುಗಿಸಿದ ಮೇಲೆ 40% ಕಾಣಿಸ್ಬೋದು, 50% ಕಾಣಿಸ್ಬೋದು. ಹಾಂ ಸರ್. ಗೊತ್ತಾಯ್ತಾ? ಹಾಂ ಸರ್. ಆದರೆ ಪೂರ್ತಿ ಎಲ್ಲರಿಗೂ ಇರೋ ರೀತಿ ಮಾಮೂಲಿನ ದೃಷ್ಟಿ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಹಾಂ ಸರ್. ಒಂದು ವೇಳೆ ಬಂದರೆ ಅವಳ ಅದೃಷ್ಟ ಅದು. ಹಾಂ ಸರ್. ಅರ್ಥ ಆಗ್ತಿದೆಯಾ ನಿಮಗೆ? ಗೊತ್ತಾಯ್ತು ಸರ್. ಆದ್ರಿಂದ ಇಬ್ಬರೂ ಅವಳಿಗೆ ಆ 40% 50% ಕಣ್ಣು ಕಾಣಿಸೋದಾದ್ರೆ ಹಾಂ ಸರ್. ಅವಳಿಗೆ ಅದನ್ನು ಕಾಣಿಸೋವಾಗಲೇ ಅವಳಿಗೊಂದು ಒಳ್ಳೆ ಸ್ಕೂಲ್ಗೆ ಹಾಕಿ ಒಂದಷ್ಟು ವಿದ್ಯೆ ಕೊಡಿ. ಹಾಂ ಸರ್. ಸರ್ ಖಂಡಿತ ಸರ್. ಸರ್ ಈಗ ನಾನು ಓದಿದ್ದು ಶಿವಮೊಗ್ಗದಲ್ಲಿ ಸರ್. ಶಿವಮೊಗ್ಗ ಶಾರದಾ ದೇವಿ ಅಂದರೆ ವಿಕಾಸ ಕೇಂದ್ರದಲ್ಲಿ ಓದಿದ್ದು ಸರ್. ಸರ್ ನಾನು SLC ಮುಗಿಸ್ಕೊಂಡ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಿದ್ದು ಸರ್. ಸರ್ ಈಗ ಅವಳಿಗೂ ಸರ್ ಅಕಸ್ಮಾತ್ ಸ್ವಲ್ಪ ಬ್ಲೈಂಡಾಗೇ ಇದ್ದರೆ ಅಲ್ಲಿಗೆ ಹೋಗಿ ಎಜುಕೇಷನ್ ಕೊಡಿಸ್ತೀನಿ ಸರ್. ಇಲ್ಲ ಅಂದರೆ ನಾರ್ಮಲಲ್ಲಿ ಎಲ್ಲಿ ಹೇಳ್ತಾರೋ ಅಲ್ಲಿ 40-50% ಕಾಣಿಸೋದಾದ್ರೆ ಅವಳಿಗೆ ಎಜುಕೇಷನ್ ನಾರ್ಮಲಿನೇ ಕೊಡಿಸ್ಬೋದು. ಹಾಂ ಸರ್. ಕಷ್ಟ ಆಗ್ಲಿಕ್ಕಿಲ್ಲ. ಹಾಂ ಸರ್. ಆಮೇಲೆ ಡಾಕ್ಟರ್ ಹೇಳ್ತಾರೆ ಅದು ಎಷ್ಟು ವರ್ಷ ಹಾಗೆ ಇರುತ್ತೆ ಇರಲ್ಲ ಅನ್ನೋದೆಲ್ಲ ಹೇಳ್ತಾರೆ. ಹಾಂ ಸರ್. ಆ ಪ್ರಕಾರ ಅವಳನ್ನು ತಯಾರಿ ಮಾಡಿ ಅಷ್ಟೇ. ಓಕೆ ಸರ್. ಅರ್ಥ ಆಯ್ತಾ? ಖಂಡಿತ ಸರ್. ಇಬ್ಬರಿಗೂ ಹಾಂ ಸರ್. ಹಾಂ ಹ್ಞೂ ಸರ್. ಅವಳನ್ನು ಓದಿಸಿದ್ರೆ ಅವಳ ಲೈಫ್ ಬಚಾವ್ ಆಗ್ಬೋದು ಸರ್. ನೀವು ಓದಿಸ್ತೇ ಇದ್ರೆ ಮೋಸ್ಟ್ಲಿ ಅವಳು ಬಚಾವ್ ಆಗಲ್ಲ ಸರ್. ಇಲ್ಲ ಓದಿಸ್ತೀವಿ ಸರ್. ಗೊತ್ತಾಯ್ತಾ? ಹಾಂ ಸರ್. ಮಾಡಿಸ್ತೀರಾ? ಮಾಡಿಸ್ತೀವಿ ಸರ್. ಅಲ್ಲಿ ಕಳಿಸ್ಕೊಡ್ತೀನಿ. ಹಾಂ ಸರ್. ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ನೋಡೋಣ. ಸರಿ ಸರ್. ಖಂಡಿತ ಸರ್. ಆಲ್ ರೈಟ್.